ಈಗಾಗಲೇ ಆ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಕೃಷಿ ಸಚಿವರು ಬಹುತೇಕ ಆ, ನಮ್ಮ ರಾಜ್ಯದ ರೈತರಿಗೆ ಯಾವ್ಯಾವ ಯೋಜನೆಗಳಿದೆ, ಏನೇನು ಸವಲತ್ತು ಸಿಗುತ್ತೆ, ಈ ಹಿಂದಿನ ಸಾಲಿನಲ್ಲಿ ಸರ್ಕಾರವು ಕೃಷಿಕರಿಗಾಗಿ ಏನೇನು ಸವಲತ್ತು ಕೊಟ್ಟಿದೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ. ಇದರಲ್ಲಿ ಅವರು ತಿಳಿಸಿರುವಂಥ ಯೋಜನೆಗಳ ಜೊತೆಗೆ ಇನ್ನಿತರ ಕೆಲವು ಯೋಜನೆಗಳು ಯಾವ್ಯಾವ ಇದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ ತಮಗೆ. ಇಲಾಖೆಯ ಬಗ್ಗೆ ತಮಗೇನು ಹೇಳೋ ಹೆಚ್ಚಿನ ಒಂದು ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ತಮ್ಮ ಬಗ್ಗೆನೇ ಹೇಳಬೇಕಾಗಿರುವಂಥ ವಿಷಯಗಳು, ತಮಗೆ ಚೆನ್ನಾಗಿ ತಿಳಿದಿರುವಂಥದ್ದು. ಈಗಾಗಲೇ ತಮಗೆ ಗೊತ್ತಿರುವಂತೆ ನಮ್ಮ ರಾಜ್ಯದಲ್ಲಿ ಬಹುತೇಕ ಭಾಗದಲ್ಲಿ ರೈತರು ಕೃಷಿ ಮಾಡ್ತಾ ಇದ್ದಾರೆ. ಸೊ ಅವ್ರಿಗಾಗೆ ಇರುವಂಥ ಈ ಇಲಾಖೆಗಳು, ಆಮೇಲೆ ನಮ್ಮ ಇಲಾಖೆಯಿಂದ ಮಾಡುವಂಥ ಸವಲತ್ತುಗಳು ಕೂಡ ಸಾಕಷ್ಟು ಕೃಷಿಕರಿಗಾಗಿ ಇರುವಂಥದ್ದು. ಇದರಲ್ಲಿ ಒಂದೆರಡು ಸಣ್ಣ ಪುಟ್ಟ ಅಂಶಗಳನ್ನ ತಾವು ಗಮನಿಸಬೇಕಷ್ಟೇ, ಉಳಿದಂತೆ ನಾನು ಇದ್ರ ಬಗ್ಗೆ ಹೆಚ್ಚಿನ ಹೇಳ್ತಾ ಹೋಗೋದಿಲ್ಲ. ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಹಿಡುವಳಿ ಗಾತ್ರ ತಾವು ನೋಡ್ಬೋದು 1.36 ಹೆಕ್ಟೇರ್ ಇದೆ ಅಂತ ಹೇಳಿದ್ರೆ ಬಹುತೇಕ ಇಲ್ಲಿ 75% ರೈತರು ಎಲ್ಲ ಸಣ್ಣ ಮತ್ತೆ ಅತಿ ಸಣ್ಣ ರೈತರು ಇರ್ತಾರೆ. ಅದಕ್ಕೋಸ್ಕರನೇ ನಾವು ನಮ್ಮ ಇಲಾಖೆ ಇರ್ಬೋದು ಅಥವಾ ಇನ್ನಿತರ ಸರ್ಕಾರ ಇರ್ಬೋದು ಯೋಜನೆಗಳನ್ನ ಹೆಚ್ಚಾಗಿ ಒಂದು ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಉಪಯೋಗ ಆಗುವಂತ ಹೆಚ್ಚಾಗಿ ಯೋಜನೆಗಳನ್ನ ನಾವು ಹಮ್ಮಿಕೊಂಡಿರ್ತೀವಿ. ಪ್ರಮುಖ ಚಟುವಟಿಕೆಗಳ ಬಗ್ಗೆ ಕೂಡ ತಮಗೆಲ್ಲ ಗೊತ್ತಿದೆ. ಮುಖ್ಯವಾಗಿ ಚಟುವಟಿಕೆಗಳು ಅಂತ ಹೇಳಿದ್ರೆ ಕೆಲವು ಶಾಸನಬದ್ಧವಾದ ಚಟುವಟಿಕೆಗಳು ಮಾಡಬೇಕಾಗಿದೆ. ತಮಗೆ ಗೊತ್ತಿದ್ದಾಗೆ ಬಿತ್ತನೆ ಬೀಜ ಇರ್ಬೋದು ಅಥವಾ ರಸಗೊಬ್ಬರ ಇರ್ಬೋದು ಅಥವಾ ಕೀಟನಾಶಕ ಇರ್ಬೋದು, ಇದನ್ನ ರೈತರಿಗೆ ಎಲ್ಲರೂ ಒಂದು ಗುಣಮಟ್ಟದ ಪರಿಕರಗಳನ್ನು ಒದಗಿಸ್ಕೊಡ್ಬೇಕು ಅಂತ ಇರೋದ್ರಿಂದ ನಮ್ಮ ಇಲಾಖೆ ಕೂಡ ಇದನ್ನ ಗುಣ ನಿಯಂತ್ರಣ ಕೂಡ ಮಾಡ್ತದೆ. ಅದೇ ರೀತಿ ತಮಗೆಲ್ಲ ಗೊತ್ತಿರುವ ಹಾಗೆ ರೈತರಿಗೋಸ್ಕರ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಹೊಸ ಏನು ತಾಂತ್ರಿಕತೆಗಳು ಬರುತ್ತೆ ಅದನ್ನು ಕೂಡ ರೈತರಿಗೆ ತಲುಪಿಸುವಲ್ಲಿ ನಮ್ಮ ಇಲಾಖೆ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ. ಆಮೇಲೆ ಈಗ ತಮಗೆಲ್ಲ ಗೊತ್ತಿರುವ ಹಾಗೆ ಸಮಗ್ರ ಪೋಷಕಾಂಶ ನಿರ್ವಹಣೆ, ಸಮಗ್ರ ಕೀಟನಾಶಕ ನಿರ್ವಹಣೆ, ಇದನ್ನು ಕೂಡ ನಾವು ಹೆಚ್ಚಿನ ಒಂದು ಪ್ರಚಾರ ಮಾಡ್ತಿದ್ದೀವಿ. ಈಗ ಬೆಳಗಿನ ಈ ಕಾರ್ಯಕ್ರಮದಲ್ಲಿ ಹೇಳಿದ್ರು, ಅಂದರೆ ಹೆಚ್ಚಿನ ಒಂದು ಸಾವಯವದ ಕಡೆ ಹೋಗಬೇಕು, ಹೆಚ್ಚಿನ ಒಂದು ರಸಗೊಬ್ಬರ ಆಗಲಿ ಕೀಟನಾಶಕ ಆಗಲಿ ಬಳಸೋದು ಕೂಡ ಒಳ್ಳೆಯದಲ್ಲ, ಎಷ್ಟು ಬೇಕೋ ವಿವೇಚನಾತ್ಮಕವಾಗಿ ಉಪಯೋಗಿಸೋದ್ರ ಬಗ್ಗೆ ತಾವು ಇದನ್ನ ಗಮನ ಹರಿಸ್ಬೇಕು ಅಂತ ಇದನ್ನು ಕೂಡ ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ನು ಮುಖ್ಯವಾಗಿ ವಿಸ್ತರಣೆಗೆ ಬಂದಾಗ, ವಿಸ್ತರಣೆ ಅಂತ ಹೇಳಿದ್ರೆ ಏನು ಈ ತಾಂತ್ರಿಕತೆಗಳನ್ನ ನಾವು ರೈತರಿಗೆ ತಲುಪಿಸುವಲ್ಲಿ ಇಲಾಖೆ ಕೂಡ ತಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ನಮ್ಮದು 742 ರೈತ ಸಂಪರ್ಕ ಕೇಂದ್ರಗಳಿದೆ. ಎಲ್ಲ ಹೋಬಳಿಲಿ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ಏನಾದರೂ ಹೊಸ ತಾಂತ್ರಿಕತೆಗಳು ಬಂದರೆ ರೈತರಿಗೆ ನಾವು ತಿಳಿಸ್ತೀವಿ. ರೈತರು ಕೂಡ ಆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿರಿ, ಅಲ್ಲಿ ಇರುವ ನಮ್ಮ ಅಧಿಕಾರಿಗಳ ಹತ್ರ ಏನಾದರೂ ವಿಷಯಗಳಿದ್ರೆ ತಾವು ಕೇಳಿ ತಿಳ್ಕೊಬೋದು. ಅದೇ ರೀತಿ ನಮ್ಮಲ್ಲಿ ಅಂದರೆ ಈಗ ಒಂದು 23 ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳು ಕೂಡ ಇದೆ. ಅಲ್ಲಿ ಕೂಡ ನಮಗೆ ಯಾವಾಗಲೂ ವರ್ಷ ಪೂರ್ತಿ ಬೇರೆ ಬೇರೆ ವಿಧದ ತರಬೇತಿಗಳು ಕೂಡ ಆಗುತ್ತೆ. ಅದು 3 ದಿನ ತರಬೇತಿ ಇರ್ಬೋದು, 5 ದಿವಸ ತರಬೇತಿ ಇರ್ಬೋದು, ಅಥವಾ 1 ದಿವಸ ತರಬೇತಿ ಇರ್ಬೋದು, ಅಥವಾ ರೈತರ ಹೊಲಕ್ಕೆ ಹೋಗಿ 1 ದಿವಸ ತರಬೇತಿ ಕೊಡುವಂಥದ್ದು ಇರುತ್ತೆ. ಇದನ್ನು ಕೂಡ ತಾವು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸ್ಕೊಂಡ್ರೆ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕೂಡ ತಾವು ಬಂದ್ಬಿಟ್ಟು ಇಲ್ಲಿ ಒಂದು ತರಬೇತಿಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಈಗ ಬಹುಶಃ ನನಗೆ ಕೊಟ್ಟಿರುವಂಥ ವಿಷಯ ಅಂತ ಹೇಳಿದ್ರೆ ಇಲಾಖೆಯಿಂದ ಯಾವ್ಯಾವ ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀವಿ, ರೈತರಿಗೋಸ್ಕರ ಯಾವ್ಯಾವ ಯೋಜನೆ ಇದೆ, ಆಮೇಲೆ ರೈತರು ಆ ಸವಲತ್ತುಗಳನ್ನ ಹೇಗೆ ಪಡಿಬೇಕು ಅನ್ನೋದ್ರ ಬಗ್ಗೆ ಇದೆ. ಮುಖ್ಯವಾಗಿ ಅದಕ್ಕಿಂತ ಮುಂಚೆ ನಾನು ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಕೃಷಿ ಇಲಾಖೆಯಲ್ಲಿ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಇಲಾಖೆ ಅಂದರೆ ತೋಟಗಾರಿಕೆಯಲ್ಲಿ ಇರ್ಬೋದು ಅಥವಾ ರೇಷ್ಮೆ ಇಲಾಖೆಯಲ್ಲಿ ಇರ್ಬೋದು, ಯಾವುದೇ ಒಂದು ಸವಲತ್ತನ್ನ ಪಡಿಬೇಕು ಅಂತ ಹೇಳಿದ್ರೆ ರೈತರಿಗೆ ಒಂದು ಗುರುತಿನ ಅಂದರೆ ಗುರುತಿನ ಕಾರ್ಡ್ ಅಲ್ಲ, ಗುರುತಿನ ಸಂಖ್ಯೆ ಇರಬೇಕಾಗುತ್ತೆ. ಅದಕ್ಕೆ ನಾವು ಇದೊಂದೊಂದು ಫ್ರೂಟ್ಸ್ ID ಅಂತ ಮಾಡಿದ್ದೀವಿ. ಇದು ಜಾಸ್ತಿ ಹೇಳೋವಂಥದ್ದಿಲ್ಲ. ಆಲ್ಮೋಸ್ಟ್ 73 ಲಕ್ಷ ಯಾರು ನಮ್ಮ ಹಿಡುವಳಿದಾರರಿದ್ದಾರೆ, 73 ಲಕ್ಷ ರೈತರ ಹತ್ರ ಈಗ ಆಲ್ರೆಡಿ FID ಇದೆ. ಅಂದರೆ FID ಅಂತ
ತಮಗೆಲ್ಲ ಗೊತ್ತಿರುವಂಥದ್ದು. ಈ FID ನ ಎಲ್ಲರೂ ಪಡ್ಕೋಬೇಕಾಗುತ್ತೆ. ಅದನ್ನ ಪಡ್ಕೊಂಡಿಲ್ಲ ಯಾರಾದರೂ ಅಂತ ಹೇಳಿದ್ರೆ ಅದನ್ನ ಪಡ್ಕೊಳ್ಳೋದು ಕೂಡ ಬಹಳ ಸುಲಭವಾಗಿರುವಂಥ ವಿಧಾನ. ಕೆಲವು ದಾಖಲೆಗಳು ಬೇಕಾಗುತ್ತೆ. ಹೋಗಿ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದಾಗ ಆ ಒಂದು ದಾಖಲೆಗಳನ್ನ ಕೊಟ್ಟರೆ ತಮಗೆ ಅದು FID ಸಿಗುತ್ತೆ. ಈ FID ಸಿಕ್ಕಿದ ನಂತರ ತಮಗೆ ಕೃಷಿ ಇಲಾಖೆಯಲ್ಲಿರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ರೇಷ್ಮೆ ಇಲಾಖೆ ಇರ್ಬೋದು, ಅಥವಾ ಇನ್ನಿತರ ಪಶುಸಂಗೋಪನೆ ಇಲಾಖೆ ಎಲ್ಲರೂ ಕೂಡ ಈ ಒಂದು FID ಆಧಾರದ ಮೇಲೆ ರೈತರಿಗೆ ಸವಲತ್ತು ಕೊಡ್ತಾ ಹೋಗ್ತೀವಿ. ಇದರಿಂದ ಹೆಚ್ಚಿನ ಒಂದು ಪಾರದರ್ಶಕತೆ ಬರಬೇಕು ಅನ್ನೋ ದೃಷ್ಟಿಯಿಂದ ಇದನ್ನ ನಾವು ಮಾಡಿರುವಂಥದ್ದು. ಪ್ರಮುಖವಾಗಿ ಈಗ ಸಿಗುವ ಸೌಲಭ್ಯಗಳಿಗೆ ಬಂದಾಗ ಮುಖ್ಯವಾಗಿ ಮೊದಲನೇದಾಗಿ ತಮಗೆಲ್ಲ ಬೇಕಾಗಿರುವಂಥದ್ದು ಬಿತ್ತನೆ ಬೀಜದ ಪೂರೈಕೆ. ಈ ಬಿತ್ತನೆ ಬೀಜದ ಪೂರೈಕೆ ತಾವೆಲ್ಲ ಸುಮಾರು ಒಂದು 21 ಜಿಲ್ಲೆಯಿಂದ ಬಂದಿದ್ದೀರಾ. ನಾವು ಇದನ್ನ ರಾಜ್ಯಾದ್ಯಂತ ಕೊಡ್ತೀವಿ. ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಅಂದರೆ ಬಿತ್ತನೆ ಬೀಜದ ಪ್ರಯೋಜನ ಪಡ್ಕೊಳ್ತಾರೆ. ಕೆಲವು ಕಡೆ ಹೆಚ್ಚಾಗಿ ತೋಟಗಾರಿಕೆ ಬೆಳೆಗಳಿದ್ದಲ್ಲಿ, ಅಂದರೆ ನಮ್ಮ ಕರಾವಳಿ ಪ್ರದೇಶ ಇರ್ಬೋದು, ಮಲೆನಾಡು ಪ್ರದೇಶ ಇರ್ಬೋದು, ಅಲ್ಲಿ ತೋಟಗಾರಿಕೆ ಬೆಳೆ ಇದ್ದಲ್ಲಿ ಸ್ವಲ್ಪ ನಮ್ಮ ಬಿತ್ತನೆ ಬೀಜದ ಅಲ್ಲಿ ಕೆಲವೇ ಜಾಸ್ತಿ ಡಿಮ್ಯಾಂಡ್ ಇರೋದಿಲ್ಲ. ಇದರಲ್ಲಿ ನಾವು ಬಹುಶಃ ಎಲ್ಲ ನಮ್ಮ ರಾಜ್ಯದಲ್ಲಿ ಯಾವ್ದ್ಯಾವ್ದು ಇದೆ ಪ್ರಮುಖ ಬೆಳೆಗಳು ಅದರದನ್ನೆಲ್ಲ ನಾವು ಒಂದು ರಿಯಾಯಿತಿ ದರದಲ್ಲಿ ರೈತರಿಗೆ 5 ಎಕರೆ ತನಕ ನಾವು ಈ ಬಿತ್ತನೆ ಬೀಜನ ಪೂರೈಸ್ತೀವಿ. ಬಹುತೇಕ ಈ ಬಿತ್ತನೆ ಬೀಜ ಪ್ರಮಾಣಿತ ಬಿತ್ತನೆ ಬೀಜ ಆಗಿರುತ್ತೆ. ಇದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಇರ್ಬೋದು, ಅಥವಾ ರಾಷ್ಟ್ರೀಯ ಬೀಜ ನಿಗಮ ಇರ್ಬೋದು, ಅಥವಾ ಇನ್ನಿತರ ಸಂಸ್ಥೆಗಳು ಉತ್ಪಾದನೆ ಮಾಡಿರುವಂಥ, ರೈತರ ಹೊಲದಲ್ಲೇ ಉತ್ಪಾದನೆ ಮಾಡಿರುವಂಥ ಬಿತ್ತನೆ ಬೀಜಗಳನ್ನ ನಾವು ಸಬ್ಸಿಡಿ ದರದಲ್ಲಿ ಕೊಡ್ತೀವಿ. ಈ ಒಂದು ಸಂದರ್ಭದಲ್ಲಿ ನಾನು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಬಿತ್ತನೆ ಬೀಜ ನೀವು ರೈತ ಸಂಪರ್ಕ ಕೇಂದ್ರಲ್ಲಾದರೂ ತಗೊಳ್ಳಿ ಅಥವಾ ಹೊರಗಿಂದಾದರೂ ತಗೊಳ್ಳಿ, ಪ್ರಮಾಣಿತ ಬಿತ್ತನೆ ಬೀಜ ತಗೊಂಡ್ರೆ ಬಹಳ ಒಳ್ಳೆಯದು. ಆಮೇಲೆ ಬಿತ್ತನೆ ಬೀಜ ಪಡ್ಕೊಂಡ ನಂತರ ಅದರ ಜೊತೆಗಿರುವಂಥ ಟ್ಯಾಗ್ ಇರ್ಬೋದು ಅಥವಾ ಬಿಲ್ ಇರ್ಬೋದು, ಅದನ್ನು ಕೂಡ ತಾವು ಕಾಪಾಡಿ ಇಟ್ಕೋಬೇಕು ಈ ಒಂದು ಬೆಳೆ ಅವಧಿ ಮುಗಿಯೋ ತನಕ. ಎರಡನೇದು ಸಸ್ಯ ಸಂರಕ್ಷಣೆ. ಸಸ್ಯ ಸಂರಕ್ಷಣೆಯಲ್ಲಿ ನಾವು ಅಂದರೆ ರಾಜ್ಯಾದ್ಯಂತ ಏನು ಬೇರೆ ಬೇರೆ ಈ ನಮ್ಮ ಸಸ್ಯಗಳನ್ನ ಕೀಟ ಇರ್ಬೋದು, ರೋಗ ಇರ್ಬೋದು, ಅಥವಾ ಇನ್ನಿತರ ಕೀಟ ರೋಗ ಬಾಧೆಯಿಂದ ಬರಬೇಕಾಗಿರುವಂಥ ಏನು ಹತೋಟಿ ಮಾಡಬೇಕು, ಅದಕ್ಕೆ ಸಸ್ಯ ಸಂರಕ್ಷಣಾ ಔಷಧಿ ಬರಬೇಕು. ಇದನ್ನು ಕೂಡ ನಮ್ಮ ರೈತ ಸಂಪರ್ಕ ಕೇಂದ್ರ ಇರ್ಬೋದು ಅಥವಾ ಸ್ಕೀಮಲ್ಲಿ ಕೊಡ್ತೀವಿ. ಈ ಸಂದರ್ಭದಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಒಂದು ಸಸ್ಯ ಸಂರಕ್ಷಣೆ ಅಂದರೆ ಬಹುತೇಕ ಎಲ್ಲ ತಮಗೆ ಗೊತ್ತಿದ್ದ ಹಾಗೆ ಲೈಸೆನ್ಸ್ಡ್ ಡೀಲರ್ಸ್ನೇ ಜಾಸ್ತಿ ಮಾರ್ತಾರೆ. ನಮ್ಮ ಇಲಾಖೆಯಿಂದ ಕಾಲಕ್ರಮೇಣ ಈ ಸಸ್ಯ ಸಂರಕ್ಷಣಾ ಔಷಧಿ ಕೊಡೋದನ್ನ ನಾವು ಕಡಿಮೆ ಮಾಡ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ಹೆಚ್ಚು ಒಂದು ನಮ್ಮ ಸಾವಯವ ಕೃಷಿ ಇರ್ಬೋದು ಅಥವಾ ನೈಸರ್ಗಿಕ ಕೃಷಿ ಇರ್ಬೋದು, ಈ ಕಡೆ ಹೆಚ್ಚಿನ ಒಂದು ಈ ನಿಟ್ಟಿನಲ್ಲಿ ಹೆಚ್ಚು ರೈತರು ಭಾಗವಹಿಸಬೇಕು ಅಂತ ನಮ್ಮ ಇಲಾಖೆ ಹಾಗೂ ಸರ್ಕಾರದ ಆಶಯ ಇದೆ. ಈಗ ಮಾನ್ಯ ಕೃಷಿ ಸಚಿವರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಸಂಸ್ಕರಣೆ ತಮಗೆಲ್ಲ ಗೊತ್ತಿರುವ ಹಾಗೆ ಹೆಚ್ಚಿನ ಒಂದು ಭೂ ಹಿಡುವಳಿ ಕೂಡ ಕಡಿಮೆ ಇರೋದ್ರಿಂದ ನಿಮ್ಮ ಭೂ ಹಿಡುವಳಿಗೆ ತಕ್ಕಂಥ ನಮ್ಮ ಕೃಷಿ ಯಾಂತ್ರೀಕರಣಗಳನ್ನ ನಾವು ರಿಯಾಯಿತಿ ದರದಲ್ಲಿ ಸಬ್ಸಿಡಿ ಕೊಡ್ತೀವಿ. ಈಗಾಗಲೇ ಇದನ್ನ ಉಳುಮೆ ಮಾಡೋದ್ರಿಂದ ಹಿಡಿದು ಮತ್ತೆ ಸಂಸ್ಕರಣೆ ಮಾಡೋ ತನಕ ಬೇಕಾಗಿರುವಂಥ ಎಲ್ಲ ವಿಧದ ಕೃಷಿ ಯಂತ್ರೋಪಕರಣಗಳನ್ನ ಕೂಡ ನಾವು ಇಲ್ಲಿ ರಿಯಾಯಿತಿ ದರದಲ್ಲಿ ಕೊಡ್ತೀವಿ. ಇದರಲ್ಲಿ ಸುಮಾರು 50% ಸಾಮಾನ್ಯ ರೈತರಿಗೆ, ಪರಿಶಿಷ್ಟ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 90% ಕೊಡ್ತೀವಿ. ಬಟ್ ಮಿತಿ 1 ಲಕ್ಷದವರೆಗಿದೆ. ಟ್ರ್ಯಾಕ್ಟರ್ಗೆ ಮಾತ್ರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 3 ಲಕ್ಷ ತನಕ ಲಿಮಿಟಲ್ಲಿ ನಾವು ಈ ಒಂದು ಸಹಾಯಧನವನ್ನ ನಾವು ಕೊಡ್ತಾ ಇದ್ದೀವಿ ಇಲಾಖೆಯಿಂದ. ಮುಖ್ಯವಾಗಿ ಇನ್ನೊಂದು ಕೂಡ ಮಾನ್ಯ ಕೃಷಿ ಸಚಿವರು ಹೇಳಿದಾಗೆ ಸೂಕ್ಷ್ಮ ನೀರಾವರಿ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರುವಂತೆ ನೀರಾವರಿ ನಮಗೆ ಇರುವಂತ ಸಂಪನ್ಮೂಲ ಅಂದ್ರೆ ನಮಗೆ ಲಿಮಿಟೆಡ್ ಇದೆ. ಅಂದ್ರೆ ನಾವು ಏನು ನಮ್ಮಲ್ಲಿ ನೀರಾವರಿ ಸೌಲಭ್ಯ ಇದೆ ಅದನ್ನ ಎಷ್ಟು ಅಂದ್ರೆ ಕೊನೆ ತನಕನೂ ಬರುತ್ತೆ ಅಂತ ಹೇಳಕ್ಕಾಗೋದಲ್ಲ. ಈಗಾಗಲೇ ಸಾಕಷ್ಟು ಜಿಲ್ಲೆಯಲ್ಲಿ ಇದು ಅನುಭವ ಕೂಡ ಬಂದಿದೆ. ಬೋರ್ವೆಲ್ ಎಲ್ಲ 1,000 ಅಡಿ ಬಂದ್ರೂ ಸಿಗೋದಂತ ಕೆಲವು ಜಿಲ್ಲೆಗಳಿದೆ. ಅದಕ್ಕೆ ನಮ್ಮ ಇಲಾಖೆಯಿಂದ ಈ ಸೂಕ್ಷ್ಮ ನೀರಾವರಿ ಬಗ್ಗೆ ನಾವು ಹೆಚ್ಚಿನ ಒಂದು ಸಹಾಯಧನವನ್ನ ಕೊಡ್ತಾ ಇದ್ದೀವಿ. ಎಲ್ಲ ರೈತರಿಗೆ 90% ಸಹಾಯಧನವನ್ನು ಕೊಡ್ತಿದ್ದೀವಿ. ಈ ಒಂದು
ಸೌಲಭ್ಯವನ್ನು ಪಡ್ಕೊಳ್ಳೋದಕ್ಕೆ ತಾವು ರೈತ ಸಂಪರ್ಕ ಕೇಂದ್ರದಲ್ಲಿ ಈಗಾಗಲೇ ನಾನು ತಿಳಿಸಿದ ರೀತಿಯಲ್ಲಿ ಹೋಗ್ಬೋದು. ಆಮೇಲೆ ಈ ಒಂದು ಹನಿ ನೀರಾವರಿ ಇರ್ಬೋದು ಅಥವಾ ಸೂಕ್ಷ್ಮ ನೀರಾವರಿ ಇರ್ಬೋದು, ಇದನ್ನು ಕೂಡ ನೀವು ಪಡ್ಕೋಬೋದು. ಈಗ ಮುಖ್ಯವಾಗಿ ಹೈಟೆಕ್ ಹಾರ್ವೆಸ್ಟರ್ ಹಬ್ ಇದು ಕಳೆದ 2 ಸಾಲಿನಿಂದ ನಾವು ಏನೋ ಒಂದು ಪ್ರಾರಂಭ ಮಾಡಿರುವಂಥ ಸ್ಕೀಮು. ಇದರಲ್ಲಿ ಮುಖ್ಯವಾಗಿ ನಮ್ಮದು ಕಂಬೈನ್ಡ್ ಹಾರ್ವೆಸ್ಟರ್ ಇರ್ಬೋದು ಅಥವಾ ಶುಗರ್ ಕೇನ್ ಹಾರ್ವೆಸ್ಟರ್ ಇರ್ಬೋದು, ಇದನ್ನು ಕೂಡ 40% ಅಥವಾ 50% ನಾವು ಈ ಕಬ್ಬು ಕಟಾವು ಯಂತ್ರಗಳಿರ್ಬೋದು ಅಥವಾ ನಮ್ಮ ಒಂದು ಕಂಬೈನ್ಡ್ ಹಾರ್ವೆಸ್ಟರ್ಸ್ ಅಂತ ಏನು ಹೇಳ್ತೀವಿ, ಇದನ್ನು ಕೂಡ ನಾವು ರಿಯಾಯಿತಿ ದರದಲ್ಲಿ ಕೊಡುವಂಥ ಯೋಜನೆಗಳಿದೆ. ಇದರಲ್ಲಿ ಈಗಾಗಲೇ 2 ವರ್ಷದಲ್ಲಿ ಸುಮಾರು 44% ನಾವು ಈಗಾಗಲೇ ರೈತರಿಗೆ ಇದನ್ನು ಕೊಟ್ಟಿದ್ದೀವಿ. ಹೆಚ್ಚಾಗಿ ಕಬ್ಬು ಬೆಳೆಯುವ ಪ್ರದೇಶ ಏನಿದೆ, ಬೆಳಗಾಂ, ಬಾಗಲಕೋಟೆ, ಬಿಜಾಪುರ, ಕಲಬುರಗಿ, ಇಲ್ಲಿನ ಹೆಚ್ಚಿನ ರೈತರು ಈ ಕಬ್ಬು ಕಟಾವು ಯಂತ್ರಗಳನ್ನ ಸಹಾಯಧನ ಪಡ್ಕೊಂಡಿದ್ದಾರೆ. ಹಾಗೂ ಉಳಿದ ಪ್ರದೇಶದಲ್ಲಿ ಕಂಬೈನ್ಡ್ ಹಾರ್ವೆಸ್ಟರ್ಗಳನ್ನು ಪಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ. ಕೃಷಿ ಭಾಗ್ಯ ಇದು ತಮಗೆಲ್ಲ ಗೊತ್ತಿರುವಂತೆ 2013ರಿಂದ 2018 ತನಕ ಸಾಕಷ್ಟು ಸುಮಾರು 2,89,000 ಅಷ್ಟು ಕೃಷಿ ಹೊಂಡಗಳನ್ನು ನಾವು ಮಾಡಿದ್ವಿ. ತದನಂತರ ಅದು 2-3 ವರ್ಷ ಇರಲಿಲ್ಲ. ಈಗ 2 ವರ್ಷದಿಂದ ಅದನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ವಿಸ್ತರಣೆ ನಾವು ಮಾಡಿದ್ದೀವಿ. ಇದರಲ್ಲಿ ಕೂಡ ರೈತರು 10x10x3 10 ಮೀಟರ್ದು ಇರುತ್ತೆ, 12, 15, 17, ಆಮೇಲೆ 21x21x3 ಇದಿಷ್ಟು ಒಂದು ಕೃಷಿ ಹೊಂಡಗಳನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ಇದೊಂದು ವಿಸ್ತರಣೆ ಆಗಿದೆ. ಇದರಲ್ಲಿ ಕೇವಲ ಕೃಷಿ ಹೊಂಡ ಅಷ್ಟೇ ಅಲ್ಲದೆ ಅದಕ್ಕೆ ಏನು ಕೃಷಿ ಹೊಂಡಕ್ಕೆ ಮಾಡಬೇಕಾಗಿರುವಂಥ ಜಿಯೋ ಮೆಂಬ್ರೇನ್ ಹೊದಿಕೆ ಇರ್ಬೋದು ಅಥವಾ ಪಂಪ್ ಸೆಟ್ಟು, ತಂತಿ ಬೇಲಿ, ಇದಿಷ್ಟನ್ನು ಒಂದು ಪ್ಯಾಕೇಜ್ ರೂಪದಲ್ಲಿ ನಾವು ರೈತರಿಗೆ ಕೊಡ್ತಿದ್ದೀವಿ. ಇದು 80% ನಮ್ಮ ಸಾಮಾನ್ಯ ವರ್ಗದವರಿಗೆ, 90% ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕೊಡೋದಕ್ಕೆ ಅವಕಾಶ ಇದೆ. ಈಗಾಗಲೇ ಇದ್ರ ಬಗ್ಗೆ ನಾನು ಹೆಚ್ಚಿನ ಹೇಳ್ತಾ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ತಮಗೆ ಗೊತ್ತಿರುವ ಹಾಗೆ ನಮ್ಮ ರಾಜ್ಯದಲ್ಲಿ ಸುಮಾರು 27 ಲಕ್ಷ ಜನ ರೈತರು ಈ ಒಂದು ಫಸಲ್ ಬಿಮಾ ಯೋಜನೆಯಲ್ಲಿ ಇದನ್ನು ನೋಂದಾವಣೆ ಮಾಡಿಕೊಂಡು ಸಾಕಷ್ಟು ಲಾಭವನ್ನು ಕೂಡ ಪಡೆದಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ತಿಳಿಸಿರುವಂತೆ ರೈತರ ಏನು ಒಂದು ಪಾಲಿದೆ ಕೇವಲ 1.5%, 1.5 ಅಥವಾ 2% ಅಷ್ಟೇ ಇದೆ. ತೋಟಗಾರಿಕಾ ಬೆಳೆಗಳಿಗೆ 5% ಇದೆ. ಇದರಲ್ಲಿ ಕೂಡ ರೈತರು ಹೆಚ್ಚಿನ ಒಂದು ನೋಂದಣಿ ಮಾಡಿಕೊಂಡು ಲಾಭ ಪಡ್ಕೋಬಹುದು. ಅದೇ ರೀತಿ ಸಾವಯವ ಇಂಗಾಲ ಅಭಿಯಾನದಲ್ಲಿ ನಮ್ಮ ಏನು ಒಂದು ಈ ಹಸಿರೆಲೆ ಗೊಬ್ಬರ ಬೀಜ ಸಿಗುತ್ತೆ, ಇದನ್ನು ಕೂಡ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗೂ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಕೂಡ ಈಗ ತಮಗೆಲ್ಲ ತಿಳಿದಿರುವ ಹಾಗೆ ಸಾಕಷ್ಟು ಒಂದು 15-20 ವರ್ಷದಿಂದ ರೈತರಿಗೆ ಏನು ಒಂದು ಈ ಸಮಗ್ರ ಕೃಷಿ ಪದ್ಧತಿ ಬಗ್ಗೆನೇ ಹೆಚ್ಚಿನ ಒಂದು ಒತ್ತು ಕೊಡಬೇಕು ಅಂತ ನಾವು ಸರ್ಕಾರದಿಂದ ಹೇಳ್ತಾ ಇದ್ದೀವಿ. ಅಂತ ಹೇಳಿದ್ರೆ ಯಾವುದೇ ರೈತರಿಗೆ ಹೊಲದಲ್ಲಿ ಒಂದೇ ಬೆಳೆ ಇರಬಾರ್ದು, ಆಮೇಲೆ ಅವ್ರಿಗೆ ಒಂದೇ ಇನ್ಕಮ್ ಇರಬಾರ್ದು, ಅಂದರೆ ಜಾಸ್ತಿ ಇರಬೇಕು ಅಂತ. ಇದಕ್ಕೆ ಒಂದು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಒಂದು ಉತ್ತಮ ಉದಾಹರಣೆ. ಇಲ್ಲಿ ಏನು ನಮ್ಮ ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಂಡ್ರೆ ಹೇಗೆ ರೈತರ ಒಂದು ಸುಸ್ಥಿರ ಆದಾಯವನ್ನು ಪಡಿಬೋದು ಅಂತ ಈ ಯೋಜನೆಯಲ್ಲಿ ಕೂಡ ನಾವು ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಪಡೆಯೋದಕ್ಕೆ ಅವಕಾಶ ಇದೆ. ಅದೇ ರೀತಿ ಇನ್ನಿತರ ಸಾಕಷ್ಟು ಕಾರ್ಯಕ್ರಮಗಳಿದೆ. ಇದರಲ್ಲಿ ಪ್ರಾತ್ಯಕ್ಷಿಕೆಗಳಿದೆ. ಅಂದರೆ ನಾವು ಈಗ ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ದೇಶ ಏನೊಂದು ಈ ದ್ವಿದಳ ಧಾನ್ಯ ಇರ್ಬೋದು ಅಥವಾ ಎಣ್ಣೆಕಾಳು ಬೆಳೆಗಳ ಇರ್ಬೋದು, ಇದರಲ್ಲಿ ಹೆಚ್ಚಿನ ಒಂದು ಬೇರೆ ದೇಶದ ಮೇಲೆ ಅವಲಂಬನೆ ಆಗಿದೆ. ಸೊ ನಾವು ಈ ಒಂದು ದ್ವಿದಳ ಧಾನ್ಯ ಮತ್ತು ಎಣ್ಣೆಕಾಳು ಬೆಳೆಗಳನ್ನು ಪ್ರೋತ್ಸಾಹ ಮಾಡೋದಕ್ಕೆ ಅನೇಕ ಕೇಂದ್ರ ಸರ್ಕಾರದ ಯೋಜನೆಗಳಿದೆ. ಅದೇ ರೀತಿ ತಂಬಾಕು ಬೆಳೆಯುವಂಥ ಪ್ರದೇಶದಲ್ಲಿ ಬೆಳೆ ವೈವಿಧ್ಯತೆಯನ್ನು ಮಾಡೋದಕ್ಕೆ ಕೂಡ ಒಂದು ಬೆಳೆ ವೈವಿಧ್ಯತೆ ಈ ಒಂದು ಕಾರ್ಯಕ್ರಮ ಕೂಡ ನಮ್ಮ ಕೃಷಿ ಇಲಾಖೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ರೈತ ಸಮೃದ್ಧಿ ಯೋಜನೆ ಕೂಡ ಇದು ಹೆಚ್ಚಿನ ಒಂದು ಸಮಗ್ರ ಕೃಷಿ ಪದ್ಧತಿಗೆ ಒತ್ತು ಕೊಡಲಿಕ್ಕೆ ಯಾರು ಈ ನಮ್ಮ ಕೃಷಿ ಭಾಗ್ಯದ
ಬೆನಿಫಿಷರಿ ಇದ್ದಾರೆ ಅಥವಾ ಫಲಾನುಭವಿ ಇದ್ದಾರೆ, ಅವ್ರಿಗೆ ಈ ಬೇರೆ ಬೇರೆ ಘಟಕಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಈಗ ತಾನೇ ನಮ್ಮ ರೈತ ಮಹಿಳೆಯವರು ಹೇಳಿದ್ರೆ ಅವರಿಗೆ ಕೇವಲ ಸಣ್ಣ ಹಿಡುವಳಿ ಇದ್ದರೆ ಒಂದೇ ಬೆಳೆಯಿಂದ ಸಾಕಷ್ಟು ನಮಗೆ ಆದಾಯ ಬರೋದಕ್ಕೆ ಕಷ್ಟ ಆಗುತ್ತೆ. ಸೊ ಈ ಯೋಜನೆಯಲ್ಲಿ ನಾವು ಅವರಿಗೆ ಬೇರೆ ಹಸು ಕೊಡೋದಿರ್ಬೋದು ಅಥವಾ ಇನ್ನಿತರೆ ತೋಟಗಾರಿಕೆ ಇರ್ಬೋದು ಅಥವಾ ಪಶುಸಂಗೋಪನೆಗೆ ಸಂಬಂಧಪಟ್ಟಂಥ ಘಟಕಗಳನ್ನ ಕೊಡೋದಕ್ಕೆ ಅವಕಾಶ ಇದೆ. ಆಮೇಲೆ ಈ ಸ್ಯಾಪ್ ಅಂತ ಹೇಳಿದ್ರೆ ಇದರಲ್ಲಿ ರೈತರಿಗೆ ಯಾವುದು ಈ ಒಂದು ಕೀಟ ರೋಗ ಬಾಧೆಗಳು ಜಾಸ್ತಿ ಇದೆ ಅದರಲ್ಲಿ ಈ ಸ್ಯಾಪನ್ನು ಅಳವಡಿಸ್ಕೊಂಡು ನಿಮಗೆ ನಿಖರವಾಗಿ ಅದನ್ನು ಹತೋಟಿ ಮಾಡೋದಕ್ಕೆ ಮಾಹಿತಿ ಸಿಗುತ್ತೆ. ಇದು ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಗೆ ತಾವು ಸಂಪರ್ಕ ಮಾಡಿದ್ರೆ ಅವರು ಹೊಲಕ್ಕೆ ಬಂದು ಯಾವುದು ಕೀಟ ರೋಗ ಬಾಧೆ ಇದೆ ಅದನ್ನ ತಮಗೆ ನಿಖರವಾಗಿ ಒಂದು ಶಿಫಾರಸನ್ನ ಕೊಡೋದಕ್ಕೆ ಉಪಯೋಗ ಆಗುತ್ತೆ. ಅದೇ ಕೊನೆಯದಾಗಿ ಇವಾಗ ನಾನು ಇದೊಂದು ಕೊನೆಯ ಒಂದು ಯೋಜನೆ ಬಗ್ಗೆ ಹೆಚ್ಚಿನ ಒಂದು ಮನದಟ್ಟು ಮಾಡಕ್ಕೆ ಇಷ್ಟಪಡ್ತೀನಿ. ಈ ದೇಶಿ ತಳಿಗಳ ಸಂರಕ್ಷಣೆಗೆ ಈ ಒಂದು ಕಳೆದ ಸಾಲಿನಿಂದ ಒಂದು ಯೋಜನೆಯನ್ನ ಮಾಡಿದ್ದೀವಿ. ಇದರಲ್ಲಿ ರೈತ ನಮ್ಮ ಪೂರ್ವಜರು ಬೆಳೆದಂಥ ಅನೇಕ ತಳಿಗಳಿರ್ಬೋದು ಬೆಳೆಗಳಿರ್ಬೋದು ಇದನ್ನ ರೈತರು ಕಾಪಾಡ್ಕೊಂಡು ಬಂದಿದ್ದಾರೆ. ನಾವು ಈ ಬಾರಿ ಈ ಒಂದು ದೇಶಿ ತಳಿಗಳನ್ನು ಸಂರಕ್ಷಣೆ ಮಾಡುವವರು ರೈತ ಸಂಪರ್ಕ ಕೇಂದ್ರದಲ್ಲಿ ಏನಾದರೂ ಹೆಸರು ನೋಂದಣಿ ಮಾಡಿ ನಮ್ಮ ಇಲಾಖೆಯವರು ಅದರದ್ದು ಕಂಪ್ಲೀಟ್ ತಮ್ಮ ಹೊಲಕ್ಕೆ ಬಂದು ಎಲ್ಲ ಮಾಹಿತಿಗಳನ್ನ ಪಡೆದುಕೊಂಡು ಅದನ್ನ ರೈತರು ಯಾರು ಬೆಳೆದು ಅದನ್ನ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಅವರ ಹೆಸರಿನಲ್ಲೇ ಅದನ್ನ ನಾವು ಸಂರಕ್ಷಣೆ ಮಾಡ್ತೀವಿ. ಆಮೇಲೆ ಅದನ್ನು ಕೂಡ ಒಂದು ಬೇರೆ ಬೇರೆ ಒಂದು ಟ್ರಯಲ್ಸ್ ಮಾಡಿಬಿಟ್ಟು ಅದರಲ್ಲಿ ಚೆನ್ನಾಗಿರುವಂಥ ತಳಿಗಳನ್ನ ಕೂಡ ಬಿಡುಗಡೆ ಮಾಡ್ತೀವಿ. ಇದರಲ್ಲಿ ಈ ರೈತರು ಸಾಕಷ್ಟು ಜನ ನಮ್ಮ ರಾಜ್ಯದಲ್ಲಿ ಇದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಅವ್ರನ್ನ ಒಂದು ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡೋದು ಕೂಡ ಈ ಒಂದು ಯೋಜನೆ ಇದೆ. ಅದೇ ರೀತಿ ಮಣ್ಣಿನ ಫಲವತ್ತತೆ ಬಗ್ಗೆ ತಮಗೆಲ್ಲ ಈಗಾಗಲೇ ಸಾಕಷ್ಟು ಮಾಹಿತಿ ನೀಡಿದ್ದೀವಿ. ಮಣ್ಣಿನ ಫಲವತ್ತತೆ ಕಾಪಾಡ್ಕೋಬೇಕು. ಹಾಗೆ ಅದಕ್ಕೆ ಮುಖ್ಯವಾಗಿ ಮಣ್ಣಿನ ಫಲವತ್ತತೆ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ಮಣ್ಣು ಪರೀಕ್ಷೆಯನ್ನ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ನಮ್ಮ ರಾಜ್ಯದಲ್ಲಿ ಸುಮಾರು 29 ಮಣ್ಣು ಪರೀಕ್ಷಾ ಪ್ರಯೋಗಾಲಯಗಳಿದೆ. ಇಲ್ಲಿ ಕೂಡ ತಮ್ಮ ಮಣ್ಣಿನ ನಾವು ಪರೀಕ್ಷೆ ಮಾಡಿ ತಮ್ಮ ಮಣ್ಣಿನಲ್ಲಿ ಯಾವುದು ಪೋಷಕಾಂಶಗಳು ಕಡಿಮೆ ಇದೆ, ಯಾವುದರದ್ದು ಕೊರತೆ ಇದೆ, ಎಷ್ಟರ ಮಟ್ಟಿಗೆ ಯಾವ ಬೆಳೆಗೆ ಶಿಫಾರಸು ಮಾಡಬೇಕು ಅಂತ ಇದನ್ನು ಕೂಡ ನಾವು ಒಂದು ಸಲಹೆಗಳನ್ನ ಕೊಡೋ ಒಂದು ಯೋಜನೆಗಳು ಕೂಡ ಕೃಷಿ ಇಲಾಖೆಯಲ್ಲಿ ಇದೆ. ಕೊನೆಯದಾಗಿ ಈ ಒಂದು ಈಗಾಗಲೇ ಮಾನ್ಯ ಸಚಿವರು ತಮಗೆಲ್ಲ ತಿಳಿಸಿ ಹೇಳಿದ್ದಾರೆ ಈ ಒಂದು ರೈತ ಕರೆ ಕೇಂದ್ರ ಅಂತ. ರೈತ ಕರೆ ಕೇಂದ್ರ ಕೂಡ ಈಗಾಗಲೇ 2 ವರ್ಷದಿಂದ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ತಮ್ದು ಯಾವುದಾದ್ರೂ ಒಂದು ಸಂಶಯ ಇರ್ಬೋದು ಅಥವಾ ಏನಾದರೂ ಸಲಹೆ ಇರ್ಬೋದು ಅಥವಾ ಯಾವುದೋ ಒಂದು ಯೋಜನೆ ಬಗ್ಗೆ ತಮಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ 1800 425 3553 ಈ ಒಂದು ಕರೆಗೆ ತಾವು ಕರೆ ಮಾಡಿದ್ರೆ ತಮಗೆಲ್ಲ ಮಾಹಿತಿ ಸಿಗುತ್ತೆ. ಅದು ತಮ್ಮಲ್ಲಿ ಬೆಳೆ ಸಮೀಕ್ಷೆಗೆ ಸಂಬಂಧಪಟ್ಟಿರುವಂಥದ್ದು ಇರ್ಬೋದು ಅಥವಾ ನಮ್ಮಲ್ಲಿ ಸಿಗುವಂಥ ಸವಲತ್ತುಗಳಿರ್ಬೋದು, PM ಕಿಸಾನ್ಗೆ ಸಂಬಂಧಪಟ್ಟಿರೋವಂಥದ್ದು ಇರ್ಬೋದು, ಯಾವುದಿದ್ರೂ ಅದಕ್ಕೆ ನೀವು ಕರೆ ಮಾಡಿದ್ರೆ ತಮ್ಮ ಸಂಶಯವನ್ನು ಪರಿಹಾರ ಮಾಡ್ಕೋಬೋದು. ಇದನ್ನ ಎಲ್ಲ ರೈತರಿಗೆ ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಇದನ್ನ ಒಂದು ಈಗ ಹೊಸದಾಗಿ ಏನು ತಾಂತ್ರಿಕತೆ ಕೃತಕ ಬುದ್ಧಿಮತ್ತೆ ಅಥವಾ AML ಏನಂತಾರೆ ಅದನ್ನು ಕೂಡ ಅಳವಡಿಸ್ಕೊಂಡು ಇನ್ನು ಹೆಚ್ಚಿನ ಒಂದು ಉಪಯೋಗ ಪಡೆಯೋ ರೀತಿಯಲ್ಲಿ ನಮ್ಮ ಇಲಾಖೆ ಕಾರ್ಯ ಚಟುವಟಿಕೆ ಈಗಾಗಲೇ ಪ್ರಾರಂಭ ಮಾಡಿದೆ. ಒಟ್ಟಾರೆ ನಮ್ಮ ಇಲಾಖೆದು ಈ ಒಂದು ರೈತ ಕರೆ ಕೇಂದ್ರನ ಉಪಯೋಗಿಸ್ಕೊಂಡು ಮುಂದೆ ಒಂದು ದಿನ ರೈತರು ಕರೆ ಮಾಡಿದಾಗ ಅವ್ರು ಯಾವ ತಾಲೂಕಿಂದ ಬಂದಿದ್ದಾರೆ, ಯಾವ ಹೊಲದಿಂದ ಬಂದಿದ್ದಾರೆ, ಅವರಿಗೆ ಏನು ಶಿಫಾರಸು ಮಾಡಬೇಕು ಅನ್ನೋದನ್ನ ಕೂಡ ಇಲ್ಲೇ ನಮ್ಮ ಏನು ಪರಿಣಿತರು ಇರ್ತಾರೆ ಇದನ್ನು ತಿಳಿಸ್ಬೇಕು ಅಂತ ನಮ್ಮ ಕೃಷಿ ಇಲಾಖೆಯ ಒಂದು ಆಶಯ. ಈ ನಿಟ್ಟಿನಲ್ಲಿ ಈಗಾಗಲೇ ಕೆಲಸ ಕೂಡ ಪ್ರಾರಂಭವಾಗಿದೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಏನಾದರೂ ಪ್ರಶ್ನೆ ಇದ್ದರೆ ಯೋಜನೆಗಳ ಬಗ್ಗೆ ತಾವು ಕೇಳ್ಬೋದು.
ಇಲ್ಲ ಗೊತ್ತಾಯ್ತು ಗೊತ್ತಾಯ್ತು. ಇಲ್ಲ ಗೊತ್ತಾಯ್ತು ಗೊತ್ತಾಯ್ತು ಆಯ್ತಾಯ್ತು ಹೇಳ್ತೀನಿ. ಈಗ ಒಂದೊಂದು ಯಜಮಾನ್ರೆ ಗೊತ್ತಾಯ್ತು, ನಾನು ಹೇಳ್ತೀನಿ. ತಮಗೆ ಒಂದೊಂದು ಬೆಳೆಗಳಿಗೆ ಯಾವ ಎಷ್ಟೆಷ್ಟು ನಮಗೆ ಬಿತ್ತನೆ ಮಾಡಬೇಕು, ಒಂದು ಎಕರೆಗೆ ಎಷ್ಟು ಬೇಕು ಅನ್ನೋದನ್ನ ಕೂಡ ಈಗಾಗಲೇ ಶಿಫಾರಸು ಮಾಡಿದ್ದಾರೆ. ನಾವು ಏನು ನಮ್ಮ ಕೃಷಿ ವಿಶ್ವವಿದ್ಯಾಲಯದವರು ಬೇರೆ ಬೇರೆ ಬೆಳೆಗಳಿರ್ಬೋದು, ಅಂದ್ರೆ ದ್ವಿದಳ ಧಾನ್ಯದಲ್ಲಿ ಹೆಸರು, ಉದ್ದು, ತೊಗರಿ ಇರ್ಬೋದು, ಅಥವಾ ರಾಗಿ ಇರ್ಬೋದು, ಅಥವಾ ಭತ್ತ ಇರ್ಬೋದು, ಅವ್ರು ಏನು ಶಿಫಾರಸು ಮಾಡಿರ್ತಾರೆ ಒಂದು ಎಕರೆಗೆ ಇಷ್ಟು ಸಾಕು ಅಂತ, ಅದನ್ನಷ್ಟನ್ನ ನಾವು ನಮ್ಮ ಇಲಾಖೆಯಿಂದ ನಾವು ಕೊಡೋ ಒಂದು ಯೋಜನೆ ಇದೆ. ಈಗ ತಮಗೆಲ್ಲ ಗೊತ್ತಿರ್ಬೋದು, ಜಾಸ್ತಿ ಬೇಕು ಅಂತ ತಾವು ಹೇಳ್ತಿದ್ದೀರಿ. ಈಗ ಎಕ್ಸಾಂಪಲ್ ಅಂದ್ರೆ ಉದಾಹರಣೆ, ನಾವು ತೊಗರಿದೆ ಕೊಡ್ತೀವಿ. ಈ ಹಿಂದೆ ತೊಗರಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಬಿತ್ತನೆ ಮಾಡಿ ತುಂಬಾ ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡದಕ್ಕೆ ಸಾಕಷ್ಟು ಹತ್ರ ಹಾಕ್ತಾ ಇದ್ರಿ. ಆವಾಗ ಎಷ್ಟು ಇಳುವರಿ ಸಿಗುತ್ತೆ. ಈಗಾಗಲೇ ತಾವು ಯಾವ ಜಿಲ್ಲೆ ಅಂತ ನನಗೆ ಗೊತ್ತಾಗ್ಲಿಲ್ಲ, ಈಗ ಗುಲ್ಬರ್ಗ ಇರ್ಬೋದು, ಬೀದರ್ ಇರ್ಬೋದು, ಅದರಲ್ಲಿ ಕೆಲವರು ನಾಟಿ ಪದ್ಧತಿ ಮಾಡ್ತಾ ಇದ್ದಾರೆ, ಕೆಲವು ಹಾಗೆ ಅಂತರವನ್ನ ಜಾಸ್ತಿ ಮಾಡಿ ಎಷ್ಟು ಇಳುವರಿ ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಭವ ಇದೆ. ಅದಕ್ಕೆ ತಮಗೆ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ, ತಾವು ಒಂದು ಎಕರೆಗೆ ಜಾಸ್ತಿ ಬಿತ್ತನೆ ಮಾಡಿದ್ರೆ ಜಾಸ್ತಿ ಇಳುವರಿ ಸಿಗುತ್ತೆ ಅಂತ ಇಲ್ಲ. ಇದ್ರ ಬಗ್ಗೆ ಸಂಶೋಧನೆ ಮಾಡಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದವರು ಏನು ನಮಗೆ ತಿಳಿಸಿದ್ದಾರೆ ಅದನ್ನಷ್ಟನ್ನ ನಾವು ಅದ್ರ ಪ್ರಕಾರ ಕೊಡೋ ಒಂದು ಯೋಜನೆ ನಾವು ಇದೆ ನಮ್ಮಲ್ಲಿ.